ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರ ಈಗ ಅಕ್ಕಿಯನ್ನು 29 ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಇಟ್ಟಿದ್ದಾರೆ ಅಂತ ಮಾರುಕಟ್ಟೆಯಲ್ಲಿ. ಭಾರತ್ ಬ್ರ್ಯಾಂಡ್ ಅಂತ ಏನೋ ಹೆಸರಿಟ್ಟು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದಿದ್ರೆ ನಾವೇ 34 ರೂಪಾಯಿಗೆ ತೊಗೊಳಕ್ಕೆ ಕೇಂದ್ರ ಸರ್ಕಾರ ನಾವೇ ಹೇಳಿದ್ದು. ಈಗ ಮಾರಾಟ ಮಾಡೋದಕ್ಕಿಂತ 5 ರೂಪಾಯಿ ಹೆಚ್ಚು ರಾಜ್ಯ ಸರ್ಕಾರ ನಮ್ಮ ಸರ್ಕಾರನೇ ಕೊಟ್ಟು ಖರೀದಿ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸಿದ್ದು ನಾವು. ನಮ್ಗೆ ಅಕ್ಕಿ ಕೊಡೋದಕ್ಕೆ ಅವರು ರೆಡಿ ಆಗಲಿಲ್ಲ. ಈಗ ಮಾರುಕಟ್ಟೆಯಲ್ಲಿ ಕಮ್ಮಿ ಬೆಲೆಗೆ ಮಾರ್ತಾ ಇದ್ದಾರೆ. ಸೊ ಇದರ ನೀವು ನನಗೆ ಯಾವ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲೇ ಗೊತ್ತಾಗ್ತದೆ. ನಾವು ರಾಜ್ಯದ ಒಂದು ಹೌದ್ರಿ, ಈಗ ನಮ್ಮ ರಾಜ್ಯದ ಜನರಿಗೆ ಅವಾಗ ನಿರಾಕರಣೆ ಮಾಡಿದಾಗ ಅವಾಗ ಇದು ಹೇಳಿರ್ಲಿಲ್ಲ. ಅವಾಗ ನಾವು ಕೇಳಿದಾಗ ಕೊಡುದಿಲ್ಲ ಅಂತ ಹೇಳ್ಬಿಟ್ರು. ಈಗ ಮಾರುಕಟ್ಟೆಯಲ್ಲಿ ಮಾರಕ್ಕೆ ರೆಡಿ ಆಗಿದ್ದಾರೆ. ದುಡ್ಡು ಬೇಕು ಅಂತ ಮಾರ್ತಾ ಇದ್ದಾರೆ. ಯಾಕಂದ್ರೆ ಅದು ಅಕ್ಕಿ ನಾವು ಇಟ್ಕೊಂಡು ಏನ್ ಮಾಡ್ಬೇಕು, ಅದು ಕೊಳ್ತು ಹೋಗ್ತದೆ ಅಂತ ಉದ್ದೇಶದಿಂದ ಮಾಡ್ತಾರೆ. ಮಾಡ್ಲಿ, ಅದೇನು ತಪ್ಪೇನಿಲ್ಲ. ಅದು ನಮ್ಮ ರಾಜ್ಯದವರು ಕೇಳಿದಾಗ ಯಾಕೆ ನಿರಾಕರಣೆ ಮಾಡಿದ್ರು? ಮತ್ತೆ 34 ರೂಪಾಯಿಗೆ ನಾವು ತಗೊಳ್ತೀವಿ ಅಂತ ಹೇಳಿದ್ವಲ್ಲ. ಸೊ ಕೇಂದ್ರ ಸರ್ಕಾರದ ಒಂದು ನಮ್ಮ ರಾಜ್ಯದ ಪರವಾಗಿ ಯಾವ ರೀತಿ ಆಲೋಚನೆ ಮಾಡ್ತದೆ ಇದೇ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲ, ಖಂಡಿತ ಸಬ್ಸ್ಕ್ರೈಬ್ ಆಗಬಾರ್ದು. ಯಾವುದೇ ಕೊಳೆತ ಹೋಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ. ಸಾಮಾನ್ಯವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ಅಕ್ಕಿ ಸಿಗಬೇಕು, ಮತ್ತೆ ಎಲ್ಲರೂ ಹಸಿವಿನಿಂದ ಮುಕ್ತವಾಗಿ ಅನ್ನುವಂತ ಕಾರಣಕ್ಕೋಸ್ಕರ